ಏನು ಏನ್ಲ ಏನೋ ರಾತ್ರಿ ಎಗ್ರಾಡ್ತಿದೆ. ಏನ್ ಮಾತಾಡು. ಏನೋ ಕೇಳ್ತಿದ್ದಲ್ಲ ರಾತ್ರಿ. ಅದೇನ್ ಕೇಳು. ಹಚ್ಕಡ ಕೇಳು. ಏನು ಎತ್ತ ಅಂದ್ಬಿಟ್ಟು ಎಲ್ಲನೂ ಕೂತಿ ಮಾತಾಡ್ಬಿಟ್ಟು ಏನೋ ಮಾಡಕೈತದೆ. ಏನ್ ಹೇಳಪ್ಪ. ಏನೋ ಕುಡಿದ್ಬಿಟ್ಟು ದೊಡ್ಡ ಗಂಡಸು ಅನ್ಕ ಬಂದಿದ್ದಲ್ಲ. ಅದೇನ್ ಮಾತಾಡು ಗಿಜ. ಅದೇನ್ ಮಾತಾಡು. ಮಾತ್ಮಾತ್ಕುವೆ ನನ್ನ ಮಗ ಅಂತಿದ್ದಲ್ಲ. ಈಗ ಮಾತಾಡು. ಆ ಹೆಣ್ಣ ಕಟ್ಕೊ ಬರ್ಬಿಟ್ಟು ಏನು ಏನ್ ಮಾಡ್ತೀರ ಚಂದ ನೀವು. ಏನ್ ರವಿ. ಅದೇನೋ ಮಾತಾಡಪ್ಪ. ಮಾತಾಡು. ಅದೇನೋ ದೊಡ್ಡದಾಗಿ ಎಗ್ರಾಡ್ತಿದ್ದಲ್ಲ. ನಾನೇ ದೊಡ್ಡ ಗಂಡಸು ನನಗೆ ಭಾರಿ ಧೈರ್ಯ ಇರೋನಂಗೆ ಆಡ್ತಿದ್ದಲ್ಲ. ಅದೇನೋ ಕೇಳಪ್ಪ. ಹೇಳು ಹೇಳು. ಏನಾರು ಕಷ್ಟ ಸುಖ ಇದ್ರೆ ಹಂಚ್ಕೋ. ಹೇಳು. ನಿಂದು ಏನು ಎತ್ತ. ಏನು ನೋವಿದದು. ಹುಸಿಯ ಬಗೆಹರ್ಸಕ್ಕಾಯ್ತದೆ. ಏನು ಕಷ್ಟ ಸುಖ ಇದ್ದದು. ಏನು ಮಾಡಿ ದಬ್ಬಾಕಿದ್ದು ಇಲ್ಲಿ ಗಂಟ. ಎಷ್ಟು ಆಸ್ತಿ ಬದುಕು ತೆಗ್ದಿಡ್ತಿದ್ದಿ. ಅವ್ವ ಅಪ್ಪನಿಗೆ ಎಷ್ಟು ಮಾಡಿ ಸಾಕಾಗಿದ್ದದು. ತಂಗಿಗೆ ಏನು ಮಾಡಿದಿ. ನೀ ಸಂಪಾದನೆ ಮಾಡ್ಬಿಟ್ಟು ಎಷ್ಟು ಹೊಲ ಎಷ್ಟು ಗದ್ದೆ ತೆಗ್ದಿದ್ದಿ. ಎಷ್ಟು ಆಸ್ತಿ ಮನೆಗಳು ಕಟ್ಸಿದಿ. ಎಷ್ಟು ಕಾರು ಬಸ್ಸು. ಸರಿ ಕಲ. ಅದೇನ್ಲ. ಅದೇನ್ ಬೊಗಳು. ಕುಡಿದ್ಬಿಟ್ಟು ದೊಡ್ಡ ಗಂಡಸಾಗಿ ಆಡ್ತಿದ್ದಲ್ಲ. ನೀನ್ ಗಂಡಸ್ತನ ಅಲ್ಲೆಲ್ಲ ತೋರ್ಸೋದು. ಇಲ್ಲಿ ಮಾತಾಡು. ಏನು ಅದಕ್ಕೆಯ ಕಾಯ್ಕ ಕೂತೀವಿ. ಅದು ಏನು ಮಾತಾಡಿ ಅಂತ ಅನ್ಬಿಟ್ಟು ಏನು ಅಂತ ಹೇಳು. ಕುಡಿದ್ಬಿಟ್ಟು ಕುಡಿಯಕ್ಕೆ ನೀನೇ ಹಾಕ್ಬೇಕಾ. ಏನೋ ಸಿಗ್ತದೆ ಒಂದು 100 ರೂಪಾಯಿ 50 ರೂಪಾಯಿಗೆ ಅಂದ್ಬಿಟ್ಟು ತಂದುಬಿಟ್ಟು ಕುಡಿದ್ಬಿಟ್ಟಲ್ಲ. ಚಂದಾಗಿ ಹಿಗ್ಬಿಟ್ಟಲ್ಲ ಮಾತಾಡೋದು. ಈಗ ಮಾತಾಡು. ನೀನು ದೊಡ್ಡ ಗಂಡಸಾಗಿದ್ರೆ ನೀನು ನಿಂತಿರೋ ಚಂದ ನೋಡು. ಜಾಡ್ಸ್ ಹೋದ್ರೆ ಹಂಗೆ ಹೊಟ್ಟೆ ಕಚ್ಕೊಬಿಡ್ಬೇಕು. ದರ್ದ್ರ ಬದ್ದಿ ಐದ್ನೆ ಜಾಡ್ಸ್ ಹೊದ್ಬಿಡ್ತೀನಿ. ಲೂಪರ್ ಪಟ್ಟಿ ಐದ್ನೆ. ಅದೇನ್ ಮಾತಾಡ ಈಗ. ಅದೇನ್ ಮಾತಾಡು. ಅಲ್ಲ ಅದೇಕಂಗ ಆಡ್ತಾ ಇದ್ದೀರಿ ನೀವು. ಮುಚ್ಚು ಬಾಯದಿ. ಜಾಸ್ತಿ ಮಾತಾಡ್ಬೇಡ. ಎಲ್ಲವ ನಿನ್ನಿಂದನೇ ಆಗಿರೋದು. ಏನು ಮಾತು ಹೊಂಟೋಯ್ತಾಳೆ. ನನ್ನ ಮಗ ಅಂತ. ಏನ್ ಮಾತಾಡು ನೀನೀಗ. ಈ ಬಡ್ಡಿಯಾಗ ಕುಡ್ಕೊಂಡು ಇಷ್ಟು ಧೈರ್ಯದಿಂದ ಇಲ್ಲಿಗೆ ಬಂದವನೇ ಅಂದ್ರೆ ಇನ್ನೇನ್ ಮಾಡಕ್ ಸಾಕಿಲ್ಲ. ಅದು ಅಲ್ದನೆ ಕುಡ್ಕೊಂಡು ಬಂದಿರೋದಲ್ದನೆಯ. ಕುಡ್ಕೊ ಬಂದಿರೋದೇ ಅಲ್ಲಿ ದೊಡ್ಡ ತಪ್ಪು ಅಂತದ್ರಲ್ಲಿ ಇಲ್ಲಿ ಬಂದ್ಬಿಟ್ಟು ಬೇರೆ ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಇಲ್ಲ. ಏನು ಹಂಗೆ ಹಿಂಗೆ ನೀನ್ ಅಂತೇವ್ ನಿಂತೇವನ ಅಂತ ಅಂತಿದಾರ. ಏನ್ ಮಾತಾಡು. ನಿನ್ನೆ ತರ ಎದುರು ನಿಲ್ಸ್ಕೊ ಕೇಳ್ತಿರೋದು. ನಿನ್ ಧೈರ್ಯ ಇದ್ರೆ ಈಗ ಮಾತಾಡು. ಅದೇ ಅಪ್ಪ ಅದೇ ಕಣಪ್ಪ. ಏನೋ ಗೊತ್ತಾಗ್ಲಿಲ್ಲ. ಏನ್ಲ ಬಡ್ಡಿ ಐತ್ನೆ ಗೊತ್ತಾಗಿಲ್ಲ. ಏನ್ ಗೊತ್ತಾಗಿಲ್ಲ. ಮಾತಾಡಕ್ಕೆ ಮಾತಾಡಕ್ಕೆಲ್ಲ ಗೊತ್ತಾಯ್ತಾ. ಬಾಯಿಗೆ ಬಂದಾಗ ಬೊಗ್ಳಕ್ ಗೊತ್ತಾಯ್ತಾ. ಹೇಳ್ತಾರೆ ಕುಡ್ದಾಗ ನಿಜ ಬೊಗಳ್ತಾನೆ ಅಂತ. ಏನ್ ನಮ್ ಜೊತೆ ನಿನ್ ನಾಟಕ ಆಡ್ತಾ ಇದೀಯಾ. ನಮ್ ಮುಂದೆ ನಾಟಕ ಮಾಡ್ತಿದೀಯ ನೀನು ಅಂತ. ಚೆನ್ನಾಗಿರೋ ನಂಗೆ ನೀನು ಒಳಬುದ್ಧಿ ಎಲ್ಲ ತೋರ್ಸ್ಬಿಟ್ಟಲ್ಲ. ಏನ್ ನೀನು ನಮ್ಗೇನು ಮಾಡಿ ಸಾಕಾಗಿಲ್ಲ ಕಲ. ರಾತ್ರಿನೇ ಸರಿಯಾದ ಕೆಲಸ ಮಾಡೀನಿ. ಕುಡ್ದಿರೋನ್ ಜೊತೆಗೆ ಅಲ್ಲಿ ಸಿಗ್ತದೆ ಕೊಚ್ಚೆ ಸಿಗ್ತದೆ. ಕುಡ್ದ್ಬಿಟ್ಟು ಬಾಯಿಗೆ ಬಂದಾಗ ಬೊಗಳದ ಅದನ್ನ ಕೇಳ್ಕೊಂಡು ನಿಂತ್ಕೊಳಕಾಕಿಲ್ಲ ನಮ್ಗೆ. ಈಗ ಮಾತಾಡು ನೀನು. ಕುಡ್ದ್ಬಿಟ್ಟಲ್ಲ ಮಾತಾಡೋದು. ದೊಡ್ಡ ಗಂಡಸಾಗಿದ್ರೆ ಈಗ ಮಾತಾಡ್ಲ. ಅದೇನೇನೋ ಬೊಗಳುತ್ತಿದ್ದಲ್ಲ ಹಂಗೆ ಹಿಂಗೆ ಅದು ಇದು ಅಂತವ. ಏನ್ ಮಾಡ್ಸಾಕಿದಿ. ಏನ್ ದೊಡ್ಡ ಮನೆ ಕಟ್ಸಾಕಿದ್ದ ನೀನು. ಇಲ್ಲ ಆಸ್ತಿ ಪಾಸ್ತಿ ಇಡ್ಸಾಕಿದ್ದೋ. ಇಲ್ಲ ತಂಗಿ ಮದ್ವೆ ಮಾಡಿವ್ನಿ ಏನು. ಹಾ ಕಾರು ಗೀರು ಯಾಕಿಟ್ರಲ್ಲ ತಗೊಂಡಿನಿ ಕಣಪ್ಪ. ಹಂಗ್ ಮಾಡೀನಿ ಹಿಂಗ್ ಮಾಡೀನಿ ಏನ್ ಮಾತಾಡಿ ಅಂತ ಕೇಳು. ಅದು ಬಿಟ್ಬಿಟ್ಟು ನೀನು ನಾವು ಮಾಡಿರೋದಕ್ಕೆ ತಿನ್ಕೊಂಡು ನಿಂತಿರೋದ್ಗೆ ಇಷ್ಟು ದುರಂಕಾರ. ಅದು ಆದ್ರೆ ಕುಡ್ಕ ಬಂದ್ಬಿಟ್ಟು ಬೇರೆ ಎಗ್ರ ತಗೋತಾವನ ಇಲ್ಲಿ ಮಾಡಿರೋನ್ಗಿಂತ ಹೆಚ್ಚಾಗೆ. ಅದೆಲ್ಲ ಬಿಟ್ಟಕು. ಏನ್ ಆಗಿತ್ತು ಅಂದ್ಬಿಟ್ಟು ನೀನು ಕುಡ್ಕೊ ಬಂದಿದೆ. ಹೇಳು ಅದೇನ್ ಆಗಿದ್ದದು. ಅಂತ ರೋಗ ಏನ್ ಬಂದಿದ. ನೀನು ಕುಡಿಯಂತ ರೋಗ ಏನ್ ಬಂದಿದ್ದದು. ಅಂತ ದರಿದ್ರ ಕೆಲಸ ಬಂದಿದ್ದದ ನಿನ್ಗೆ. ಅಂತ ರೋಗ ಬಂದಿದ್ದದ ನಿನ್ಗೆ. ಏನ್ ದೇವ್ರು ಅಂತ ಕಷ್ಟ ಕೊಟ್ಬಿಟ್ಟಿದ್ದ ನಾವು ಕುಡಿಯಂತದ. ಏನಾಗಿರೋದು ಹೇಳು ಹೊಸಿಯ. ಎಲ್ಲ ಕುತ್ಕೊಂಡು ಎಲ್ಲ ಇಲ್ಲೇ ಇವಿ ಮನೇಲಿ ಬಗೆಹರಿಸ್ಕೊಳದ. ನಿನ್ ಕಷ್ಟ ಸುಖ ಏನಿದ್ದದ ಎಲ್ಲಾನು ವಿಚಾರಿಸೋದಕ್ಕೈತದೆ. ಮಾತಾಡೋದ ನಿಧಾನವಾಗಿ ಹೇಳು. ಏನಿಕ್ಲ ಕುಡ್ಕೊ ಬಂದಿದೆ. ದರಿದ್ರ ಬಡ್ಡಿ ಐದ್ನೆ ಬಿಟ್ಟು ಕಾಸದೆ ನಮ್ಮಪ್ಪ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ನಿನ್ಗೇನ್ ಗೊತ್ತಾಗ್ಬೇಕು ಬಡ್ಡಿ ಐದ್ನೆ. ತಿನ್ಕೊಂಡು ಓಡಾಡ್ಕೊಂಡಿದ್ದಿ ಮೈ ಬಗ್ಗಿಸಿ ದುಡಿದ್ರೆ ಗೊತ್ತಾಯ್ತದೆ ಕಷ್ಟ ಸುಖ ಏನು ಅಂತವ. ಖರ್ಚು ಕಾಸು ಅಂದಾಗ ಜೋಬು ಕೈ ಹಾಕಿ ಎಳ್ದಿ ಎಳ್ದಿ ಕೊಡ್ತೀವಲ್ಲ ಗೊತ್ತಾಯ್ಕಿಲ್ಲ ನಿಮ್ಗೆ. ನಿಮ್ ವಯಸ್ಸಲ್ಲಿ ನಾವು ಜವಾಬ್ದಾರಿ ಎಲ್ಲ ತಗೊಂಡು ಹೆಂಗಿದ್ದೋ. ಕತ್ತೆಗೆ ವಯಸ್ಸಾಗದೆ ತಲೆಲಿ ನಮ್ಗೆ ಕಾಸು ಬುದ್ಧಿ ಇಲ್ಲ. ನಿನ್ನಂತವ್ರಿಗೆಲ್ಲ ಇಡ್ತಿ ಸಂಸಾರ ಅದು ಬೇರೆ ಕೇಳು. ಅಚ್ಚುಕಟ್ಟಾಗಿ ಹೇಳ್ತಿ ಅವಳೆ ನೋಡ್ಕೊಳ್ಳದೆ. ಅವ್ವ ಅಪ್ಪ ಜೊತೆಗೆ ಚೆನ್ನಾಗಿರೋದ ಅಂತಾನೆಯ ದುಡ್ಡು ದುಡ್ಡು ಅಂತ ಸಾಯ್ತಾರೆ ದರ್ದು ಬಡ್ಡಿ ಐದ್ನೆ. ಕಷ್ಟಪಟ್ಟು ಮಸಿಲ ಗೊತ್ತಾಯ್ತದೆ ದುಡ್ಡು ಬೆಲೆ ನಿನ್ಗೆ. ಏನ್ ಕೊಟ್ಟರು ಆಸ್ತಿ. ಏನ್ ಪಾಲ್ ಏನಕ್ಕೆ ಮಾಡರು. ಅಚ್ಚುಕಟ್ಟಾವ್ ನಾವು ಬದುಕಿವಿ ಕಲ. ಬೇಕಾರೆ ಇಡೀ ಹೊಲ್ದಲ್ಲಿ ಮಾಡ್ಕೊಂಡು ಗೇಯ್ಕೊಂಡು ಬಿದ್ದಿರು. ಇಲ್ವಾ ಕಡ್ದೋಗು. ಸಂಪಾದನೆ ಮಾಡ್ಕೊಂಡು ಉಣ್ಣು ಹೋಗು. ನಾವು ಕೊಡಕ್ಕಾಗಿಲ್ಲ ಕಲ. ಯಾತಿಗೆ ಕೊಡೋದು ಪಾಲ. ನೀನು ಇರೋ ಗಂಟ ಚೆನ್ನಾಗಿ ನೆಕ್ಕಿ ನುಂಗಿ ನೀರು ಕುಡಿದ್ಬಿಡು. ಮುಂದೆ ಆ ಇರೋ ಮಕ್ಳಿಗೆ ಚೊಂಬು ಕೊಟ್ಬಿಡುವೆ. ಒಂದ್ ಚೊಂಬು ತಟ್ಟೆನು ಕೊಟ್ಬಿಟ್ಟು ತಿರುಪ್ತಿ ಕಳಿಸ್ಬಿಡು ಒಮ್ಮಾಯಿಗೆ ನೀನು. ಲೂಪರ್ ಬಡ್ಡಿ ಐದ್ನೆ. ಏನ್ ತಾಳು. ದೊಡ್ಡವನಾಗೋನೆ ಗೊತ್ತಾಗತ್ತದೆ ಜವಾಬ್ದಾರಿ ಅದೇ ಅಂತ ನಾವು ತಿಳ್ಕೊಂಡ್ರೆ ದಿನ ದಿನ ಇವಂದು ಯಾಕೋ ಹೆಚ್ಕೊತಾ ಕೂತಾವನಲ್ಲ. ದಿನ ದಿನವ ಹೆಚ್ಕೊಂಡು ಕುಣಿತಾ ಕೂತಾವನೆ.
ಅರ್ಥ ಕುಲ ಏನು ಮಾಡ್ಕೊಳ್ತಾನೆ? ಏನು ಏನು ಮಾತಾಡ್ಲಾ ಏನು ಅಂತವ? ಕಿರ್ಚಾಡೋದಲ್ಲ ಅರ್ಚಾಡೋದಲ್ಲ, ಈಗ ಮಾತಾಡು ಏನು ಅಂತವ? ಕಷ್ಟ ಸುಖ ಇಲ್ಲಿ ಕೇಳಕ್ಕೆ ಇವ್ನಿ ಅಂತ ಇಲ್ವಾ ನಾನು? ಏನು ಅಂತ ಮಾತಾಡು ನೀನು. ಜಾಸ್ತಿ ಮಾತಾಡ್ಬೇಡ ನೀನು. ಲೂಪರ್ ಬಡ್ಡಿ ಇದ್ನೆ. ಏನು ಅಷ್ಟು ದುರಂಕಾರ? ಮನ್ಸೂನ್ಗೆ ಅಷ್ಟು ದುರಂಕಾರ ಒಳ್ಳೇದಲ್ಲ, ತಿಳ್ಕೊ. ಮನ್ಸಾದನು ತಗ್ಗಿ ಬಗ್ಗಿ ನಡಿಬೇಕು. ತಿನ್ನ ಅನ್ನಕ್ಕೆ ಮರ್ಯಾದೆ ಕೊಡ್ಬೇಕು. ಮೊದ್ಲು ಭೂಮಿ ತಾಯಿಗೆ ಮರ್ಯಾದೆ ಕೊಡೋದ್ ಕಲಿ ನೀನು. ಮೈ ಬಗ್ಗಿಸಿ ದುಡಿ, ಕಾಸು ತಾನಾಗೆ ಒಳ್ದು ಬರ್ತದೆ. ನಿನ್ನಂಗೆ ತಿರ್ಕೊಂಡು ನಿಂತ್ಕೊಂಡಿರೋರ್ಗೆಲ್ಲ ಏನ್ ಕಾಸು ಉದ್ರಾಕಿಲ್ಲ ಕಣಪ್ಪ. ಮೈ ಬಗ್ಗಿಸಿ ದುಡಿಬೇಕು. ದುಡ್ಡು ಏನ್ ಸುಮ್ಮನೆ ಉದ್ರಾಕಿಲ್ಲ. ಮೊದ್ಲು ಮನೇಲಿರೋರ್ಗೆ ಮರ್ಯಾದೆ ಕೊಟ್ಕೊಂಡು, ಮನೆಗೆ ಮರ್ಯಾದೆ ಕೊಟ್ಕೊಂಡು, ತಿನ್ನ ಅನ್ನಕ್ಕೆ ಮರ್ಯಾದೆ ಕೊಡೋದ್ ಕಲಿ ನೀನು. ಏನೋ ಊಟ ಕರೆದ ದುರಂಕಾರದಿಂದ ಎದ್ದೋಯ್ತಿದಿ. ಆಸ್ತಿ ಪಾಲ್ ಕೊಟ್ರೆ ಉಣ್ತೀನಿ, ಇಲ್ಲ ಉಣ್ಣಕ್ಕಿಲ್ಲ ಅಂತ. ಏನ್ ನಮ್ಮ ಹೊಟ್ಟೆ ಹಸ್ತದ? ಹಸಿಯದ್ ನಿನ್ನ ಹೊಟ್ಟೆ. ನಾವೇನ್ ಮಾಡೋದು? ಡೊಳ್ಳು ಹೊಸ್ದಾಗ ತಾನಾಗೆ ಬತ್ತಿದಿ. ಹೋಗು. ಏ ಗಿರ್ಜಾ, ನಿನ್ನಾದ್ರೂ ಅಷ್ಟೇ ಮಗ. ಸೀತಾ, ಉಣ್ಣಕ್ಕೆ ಒಂದ್ಸಲ ಕರೀರಿ. ಉಣ್ರೆ ಉಣ್ಲಿ. ದುರಂಕಾರ ಆಡಿದ್ರೆ ಇಲ್ಲಿ ಯಾರು ಏನು ಮಾಡಕ್ಕಾಯ್ಕಿಲ್ಲ. ತಟ್ಟೆಗೆ ಅನ್ನ ಕೊಡ್ಬೋದು, ತೂತ್ ಮಾಡಿ ತಿನ್ಸಕ್ಕೆ ಇವನೇನು ಹೇಳ ಮಗ ಅಲ್ಲ. ಬೇಕಾದ್ರೆ ಗೇಕ ತಿಂತಾನಂತೆ. ಏನೋ ತಾಳು, ಮಕ್ಳಿಗೆ ನೋಯಿಸ್ಬೇಡ್ದು. ಅವ್ರಿಗೂ ವಯಸ್ಸಾಗದೆ. ಏನಾರು ಅಂದ್ರೆ ನೊಂದ್ಕೊಂಡರೇನೋ, ಮರ್ಕೊಂಡರೇನೋ, ಮನ್ಸು ಮರ್ಗೋದೇನೋ, ಬೇಜಾರು ಮಾಡ್ಕೊಂಡರೇನೋ ಅಂತ ನಾವ್ ಯೋಚನೆ ಮಾಡೋದು. ಈ ಬಡ್ಡಿ ಐಕ್ಳು ತಮಗ್ ಇಷ್ಟ ಬಂದಂಗ ಆಡೋದು. ಯಾವತ್ತಾರು ತಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡ್ರೆ ಹೊರ್ತು ಅವ್ವ ಅಪ್ಪ ಹೆಂಗೆ ಏನು ಆಗಿಂದ ದುಡ್ಕೊಂಡೇ ಬಂದ್ರು. ಈಗ ಒಂದ್ 4 ಸಚ್ಕಟ್ಟಾಗಿ ನೋಡ್ಕೊಳ್ಳೋದ, ಜವಾಬ್ದಾರಿಯಿಂದ ನೋಡ್ಕೊಳ್ಳೋದ ಅಂತಾರ. ನಮ್ಮ ಮೇಲೆ ಆಸೆ ಇಲ್ಲ ಇವಕ್ಕೆ. ನಮ್ ತವಿರ ಆಸ್ತಿ ಬದುಕು ಮನೆ ಮಠ ಅವ್ರ ಮೇಲೆ ಆಸೆ ಜಾಸ್ತಿ ಇವಕ್ಕೆ. ಇಂಥ ಮಕ್ಳಿಗೆಲ್ಲವ ಇಂಥ ಮಕ್ಳದೆಲ್ಲ ಉಡ್ಸ್ಬಿಟ್ಟು ನಮ್ಮ ಎಕಡೆ ತಗೊಂಡು ನಾವು ಒಳ್ಕಡಂಗೆ. ಅದಕ್ಕೂ ಬೇಕಲ್ಲ, ಒಳ್ಳೆ ಮಕ್ಳ ಪಡ್ಕೊ ಬರಕ್ಕೂ ಹಣೆಲಿ ಬರ್ಸ್ಕೊ ಬಂದಿರ್ಬೇಕು. ಸಂಜೆ ಗಂಟ ದುಡ್ಡು ದುಡ್ಡು ದುಡ್ಡು. ಇರೋರು ಒಬ್ಬನ್ ಸಿಕ್ಸ ತಡ್ಕೊಳಕೈತಲ್ಲ ಮನೇಲಿ. ಏನ್ ದುಡ್ಡೇನು ಇವನು ಗೊತ್ತು ಏನ್ ಎತ್ತ ಅಂತ. ಇರೋದೊಂದ್ ಮನೆ, ಒಂದಷ್ಟಾಗ್ಲ ಹೊಲ ಗದ್ದೆ ಬಿಟ್ರೆ ಇನ್ನೇನಿದಾವಲ್ಲ. ಏನ್ ದುಡ್ಡೇನಿಲ್ಲ, ಕುತ್ಕೊಂಡು ಫ್ರೆಂಟ ಓದ್ತಾವಿ. ಕಷ್ಟಪಟ್ಟು ಮಸಿಬೇಕು. ಹೊಲ ಮನೆ ಅದೇ ಅಂದ್ಮೇಲೆ, ಗದ್ದೆ ತೋಟ ಅದೇ ಅಂದ್ಮೇಲೆ ಮರ್ಯಾದಿಂದ ಮಸ್ತ್ರೆ ದುಡ್ಡು ತಾನಾಗೆ ಬರ್ತದೆ. ಏನು ಅದ್ರ ಮೇಲೆ ಲೋನ್ ತಗೊಂಡು ಮೆಡ್ವರ್ಕೆ ಮಾಡಕ್ಕೆ ನೀನೇ ದೊಡ್ಡ ಗಂಡ್ಸಲ್ಲ. ಮೆಡ್ವರ್ಕ್ ಏನು ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅಪ್ಪನ ದುಡ್ಡಲ್ಲಿ ಸೋಕಿ ಎಲ್ಲ ಮಾಡ್ತಾರೆ. ಯಾವನು ಕಷ್ಟಪಟ್ಟು ದುಡ್ದು ಸೋಕಿ ಮಾಡ್ತಾನಲ್ಲ, ಅವನ್ನ ಆಗ ಒಪ್ಕೊಳ್ಳೋದು. ಕಂಡವ್ರ ದುಡ್ಡಲ್ಲಿ ಅಪ್ಪನ ದುಡ್ಡಲ್ಲಿ ಸೋಕಿ ಮಾಡೋದಲ್ಲ. ಇನ್ ಯಾವತ್ತಾರುವೆ ಇವ್ನ ಪರ್ಗಿರುವಾಗ ಮಾತಾಡಿದ್ರೆ ಗಿರ್ಜಾ, ನೀನು ಮನೆಯಿಂದ ಆಚೆ ಹಾಕ್ಬಿಡ್ತೀನಿ. ಸುಮ್ಮನೆ ಮರ್ಯಾದಿಂದ ನೆಟ್ವರ್ಕ್ ನೆರವಾಗಿ ನೀನು ಹುಣ್ಕೋ ತಿನ್ಕೋ. ಹೊಲ ಮನೆ ಕೆಲಸ ನೋಡ್ಕೋ. ಅಡ್ಗಿಡ್ಗೆ ಮನೆ ಕೆಲಸ ಇದ್ರೆ ನೋಡ್ಕೋ, ಮರ್ಯಾದಿಂದ ಇರು. ನೀನು ಇಲ್ಲಿ ನ್ಯಾಯ ತೀರ್ಮಾನ ಮಾಡಕ್ ಬರ್ಬೇಡ. ಲೇ, ಇನ್ ಯಾವತ್ತಾರು ದುಡ್ಡು ಕೊಡು, ಕಾಸು ಕೊಡು, ಅದು ಇದು ಅಂತ ಬಂದ್ಬಿಟ್ರೆ ಸುಮ್ಮನೆ ಆಯ್ಕಿಲ್ಲ, ಕತೆಗಳು ಬೇರೆ ಆಗೋಯ್ತವೆ. ಏನು ನಿನ್ ಕತೆ? ದುಡ್ಡು ಕಾಸ ಮರ್ಯಾದಿಂದ ಲೆಕ್ಕ ತೋರ್ಸು. 1 ರೂಪಾಯಿನುವೆ ಎಡ್ತೀಯ ಅವಳೆ. ತಾಳು, ನಾವೇ 1 ರೂಪಾಯಿ 2 ರೂಪಾಯಿ ಎಲ್ಲ ಲೆಕ್ಕ ಕೇಳ್ಬಾರ್ದು. ತಾರು ಎಡ್ತಿಗೆ ಹೂ ತಂದು ಕೊಡೋದಿರ್ತದೆ, ಬಳೆ ತಂದು ಕೊಡೋದಿರ್ತದೆ, ಏನಾದ್ರು ಹಣ್ಗಿನ ಬಟ್ ತಂದು ಕೊಡೋದಿರ್ತದೆ. ಎಲ್ಲಕ್ಕೂ ಸಣ್ಣ ಪುಟ್ಟದೆಲ್ಲನೂ ಅಷ್ಟು ಕೇಳಕ್ ಹೋಗ್ಬಾರ್ದು. ಸಣ್ಣವ್ರಾಗೋಯ್ತೀವಿ ಅಂತ ನಾವ್ ಯೋಚನೆ ಮಾಡ್ಕೊ ಕೂತ್ಕೊಂಡ್ರೆ ಬಡ್ಡಿ ಆಯ್ತಾ? ಈತ ಗೆಡ್ತಿಗೂ ಮಾಡಕ್ಕಿಲ್ಲ, ಈತ ಅವ್ವನ್ಗೂ ಅಪ್ಪನ್ಗೂ ಮಾಡಕ್ಕಿಲ್ಲ. ಚೆನ್ನಾಗಿ ಕುಡ್ಕೊಂಡು ನೆಕ್ಕಳೋದು ದರ್ದ್ರ ಬಡ್ಡಿ ಐದ್ನೆ. ಹಿಂಗಾದ್ರೆ ನೀವು ಮನೆ ಮಠ ಎಲ್ಲ ಉದ್ಧಾರ ಮಾಡಿರ? ಹಾಳಾಗೋಯ್ತವೆ ಮನೆಗಳು. ನಿಮ್ಮಂಗ್ ಬುದ್ಧಿ ಕಲ್ತ್ಕೊಂಡ್ರೆ ಎಕ್ಕುಟ್ಟು ಹೊಂಟೋಯ್ತವೆ. ಹುಷಾರಾಗಿ ನೆಟ್ವರ್ಕ್ ನೇರವಾಗಿ ಬುದ್ಧಿ ಕಲ್ತ್ಕೊಂಡು ಹೋಗು. ಇದು ಯಾಕಪ್ಪ ಇಷ್ಟೊಂದರಿಗೂ ಹಬ್ಬ ಮಾಡ್ಕೊ ಕೂತಿದ್ದಾರೆ ಇವರು? ಈಗ ನಾನು ಮಾತಾಡಿದ್ರೆ ನಾನು ಉಳ್ಕೊಂಡನ? ಇದನ್ನೇಗ ಅವ್ವನ್ಗೋ ಕೇಳಿದ್ರೆ ಅವ್ವನ್ ನನಗೆ ಹೋಗಿತ್ತಾಳೆ. ಒಳ್ಳೆಯ ಹೇಳಿದ್ರೆ ಸರಿಯಾಗಿ ಅದೇ, ನಿನ್ ಗಂಡ ಹೇಳಿದ್ರೆ ಸರಿಯಾಗದೆ, ನೀನೇ ಸರಿಲ್ಲ ಅಂತ ಅವ್ವನ್ ಹೋಗಿ ಕಳಿಸ್ತಾಳೆ. ಯಾಕೆ ಬೇಕು ಸದ್ಯಕ್ಕೆ ಮಾತಾಡೋದು ಬೇಡ. ಸಂಜೆ ಹೊತ್ತಿಗೆ ಮೇಲೆ ಮಾತಾಡೋಕ್ಕಾಯ್ತದೆ. ಬಾರಿಗೂ ಅಪ್ಪ ಹೋಗ್ಬಿಟ್ಟಾರೆ. ಇವನಿಗೆ ರೋಗ ಬಂದಿತ್ತು ದರ್ದ್ರ ನನ್ನ ಮಗನಿಗೆ. ನಾ ಸದ್ಯ ಗಂಟೆ ಮಗ ಮಗ ಅಂತ ತಲೆ ಮೇಲೆ ಕೂರಿಸ್ಕೊಂಡು ನನ್ನೇ ಹೋಗಿಸ್ತಾ. ಹೇಳಿದ್ದೆಲ್ಲ ಅರ್ಥ ಆಯ್ತು ಅನ್ಕತೀನಿ. ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಮ ಅವ್ವ ಅಲ್ಲೇ ನಿಂತವಳೆ. ಅಪ್ಪ ಏನಂದ ಅಂತ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ನೆಟ್ವರ್ಕ್ ನ್ಯಾರವಾಗಿ ಕರಿಯೋದು, ಬುದ್ಧಿ ಕರಿಯೋದು ನೋಡು. ಜಾಸ್ತಿ ಹಾಡ್ಬೇಡ ನೀನು. ಏಯ್ ಗಿಜಾ, ಸುಮ್ಮನೆ ಹಾಕಿರ ಆಮೇಲೆ ಅವ್ನ ಪರವಾಗಿ ವಯಸ್ಸಿಸ್ಕೊಂಡು ಮಾತಾಡ್ಬಿಟ್ರೆ ನೀನು. ಒಂದ್ಸಲ 2 ಸಲ ಚಂದ ಮನೇಲಿ. ಓ, ಏನು ನಿಂದು ಮಗನ್ ಜಾಸ್ತಿ ಆಗೋಯ್ತಲ್ಲ. ಹೆಂಗ್ಸ್ರ ಕೈಲಿ ವ್ಯವಹಾರ ಕೊಟ್ರೆ ಚೆನ್ನಾಗಿರ್ತದೆ. ದುಡ್ಡು ಕಾಸು ಆಚೆ ಈಚೆ ಒಯ್ಕಿಲ್ಲ ಅಂತ ನಾನು ಅನ್ಕೊಂಡ್ರೆ ಮಗನ್ನ ಕಳ್ಳನ್ ಮಾಡ್ಬಿಟ್ಲು. ಸೋಂಬೇರಿ ಮಾಡ್ಬಿಟ್ಲು ಇವನ್ನ. ಒಬ್ಬ ಮಗ ಅನ್ಕೊಂಡು ಮರ್ಯಾದಿಂದ ದುಡಿ ತಂದು ಹಾಕು. ಲೆಕ್ಕಕ್ಕೆ ಎಲ್ಲ ತೋರ್ಸು ದಿನ. ಬಂದು ಏನು ಎತ್ತ ಎಲ್ಲನೂ ಒಂದ್ ಪೈಸನೂ ಲೆಕ್ಕ ತಪ್ಪೋಗಿಲ್ದು. ಸಾಮಾನು ಬೇಕಾರೆ ಬರ್ಕೊಡಿ, ನಾ ತಗೊಬತ್ತೀನಿ. ಇಲ್ಲ ಎಷ್ಟು ಸಾಮಾನು ಏನು ಅಂತ ಅಂಗಡಿಗೆ ಹೇಳಿ, ನಾನು ದುಡ್ಡ ಮೇಲೆ ಕೊಟ್ಕೋತೀನಿ. ನೀನು ಕೈಗೆ 1 ಪೈಸೆ ನಿನ್ಗೆ ಆಗ್ಲಿ ಗಿರ್ಜುನ್ಗೆ ಆಗ್ಲಿ 1 ಪೈಸೆ ಕೊಡಾಕಿಲ್ಲ. ಕಷ್ಟ ಏನು ಅಂತ ನನಗ್ ಗೊತ್ತು. ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರೋದು. ಕುತ್ಕೊಂಡು ನಿನ್ನಂಗೆ ತಿಂದ್ರೆ ಆದದ ಬಡ್ಡಿ ಐದ್ನೆ. ಎಡ್ತಿ ಕಟ್ಕೊಂಡ್ ಬಂದೀವ್ನಿ. ಹಚ್ಕಟ್ಟಂಗೆ ನೋಡ್ಕೊಳ್ಳೋದ ಮಟ್ಟದ ಉಣ್ಣ ತಿನ್ನೋದೆಲ್ಲ ಏನ್ ಮಾಡಕ್ಕೆ. ಮುಂದೆ ಜೀವನ ಚೆನ್ನಾಗಿರ್ಬೇಕು. ದುಡ್ಡು ಕಾಸು ಮಡಗದ ಅನ್ನೋ ಯೋಚನೆ ಐತದ. ಅದಿಲ್ಲ, ತಿನ್ಬೇಕು, ಕುಡಿಬೇಕು, ಸೋಕಿ ಮಾಡ್ಬೇಕು. ಸೋಕಿಯ
ದುಡಿಲಾ ಸಂಪಾದನೆ ಮಾಡ್ಲಾ ಸೋಕಿ ಮಾಡ್ಲಾ ಯಾರು ಬೇಡ ಅಂದರು ಯಾವ ಬಡ್ಡೆ ಇಲ್ಲ ಬೇಡ ಅಂದನು ಬೇಡ ಅಂದವನ್ಗೆ ಎಕ್ಕಡೋದನ್ನ ತಕೊಂಡ್ ನೋಡಿ ಅಪ್ಪು ದುಡ್ಡಲ್ಲೆಲ್ಲ ಸೋಕಿ ಮಾಡೋದು ನೆಟ್ವಾಗಿ ಬುದ್ಧಿ ಹೇಳು ನಿನ್ ಮಗನ್ಗೆ ಹಿಂಗೆ ಮುಂದುವರೆದ್ರೆ ಸರಿ ಇರಾಕಿಲ್ಲ. ಅಪ್ಪ ಇದೇನು ಮಾವ ಇಷ್ಟೊಂದರಿ ಕೋಪ ಮಾಡ್ಕೊಂಡವ್ರಲ್ಲ, ಭಾರಿ ಕೋಪ ಮಾಡ್ಕೊಂಡ್ಬಿಟ್ಟವ್ರೆ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹಳ್ಳಿ ಲೈಕ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.